ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿರೋ ಫ್ರೆಂಡ್ಸ್? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಈಗ ನಾವೆಲ್ಲಿಗೆ ಹೊರಟಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಈಗ ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿ ಮುಸ್ಲಿಮ್ಸು ಅಂದರೆ ಒಂಥರ ಫ್ರೆಂಡ್ಶಿಪ್ ಥರ ಇದ್ದೀವಿ ಎಲ್ಲ ನಾವು. ಅವರು ಈಗ ಅವಕ್ಕ ಮೊಮ್ಮಕ್ಕಳಿಗೆ ಕೂದಲು ತೆಗೆಸುತ್ತಾರೆ. ಅವರು ಅದಕ್ಕೆ ನಾವು ಕಣೇಕಲ್ಲು ಊರಿಗೆ ಹೋಗ್ತಾಯಿದ್ವಿ, ಹೊನ್ನೂರು ಸ್ವಾಮಿ ದೇವಸ್ಥಾನಕ್ಕೆ. ಇಲ್ಲಿ ನಾಯಕನಹಟ್ಟಿ ಮೇಲೆ ಹೋಗ್ತಾಯಿದ್ದೀವಿ. ನಾಯಕನಹಟ್ಟಿ ಪಕ್ಕದಲ್ಲಿ ಒಂದು ಹಳ್ಳಿ ಇದೆ, ಅಲ್ಲಿ ಅವರು ರಿಲೇಟಿವ್ ಬರಬೇಕು, ಅವ್ರನ್ನ ಕರ್ಕೊಂಡು ಹಂಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಇದು ನಾಯಕನಹಟ್ಟಿ ಬಸ್ ಸ್ಟ್ಯಾಂಡು, ಅಲ್ಲಿಂದ ಹೋಗ್ತಾಯಿದ್ದೀವಿ. ನಾಯಕನಹಟ್ಟಿ ಹೊರಮಠ ಹತ್ರದಿಂದ ಹೋಗ್ತಾಯಿದ್ದೀವಿ. ಇವರು ಅವಕ್ಕ ಹೇಳಿದ್ನಲ್ಲ, ನಮ್ಮ ಫ್ರೆಂಡ್ಸ್ ಥರ ಇದ್ದೀವಂತ. ಫ್ರೆಂಡ್ಸು ಅನ್ಬೋದು, ಹಾಗೆ ಒಂದು ತಾಯಿ ಥರ ನಾವಿದ್ದೀವಿ, ತಾಯಿ ಮಗಳ ಥರನೂ ಇದ್ದೀವಿ. ಅದರಿಂದ ನಾವೂ ಜೊತೆಗೆ ಹೋಗಿದ್ದೀವಿ. ಇವರೇ ನೋಡಿ ಮೊಮ್ಮಗ, ಈ ಮೇಲೆ ಕುತ್ಕೊಂಡಿರೋನು ಮೊಮ್ಮಗ, ಇನ್ನು 5 ತಿಂಗಳು ಪಾಪು. ಸೈಡಲ್ಲಿ ಕುತ್ಕೊಂಡಿದ್ದಾಳಲ್ಲ ಅವರು ಮೊಮ್ಮಗಳು. ಅವಕ್ಕನಿಗೆ 2 ಗಂಡು ಮಕ್ಕಳು, 1 ಹೆಣ್ಮಗಳು. ಅವರು ಚಿಕ್ಕ ಮಗನ ಮಕ್ಕಳು ಇವರು. ಅವರವು ಕೂದಲು ತೆಗ್ಸೋದಕ್ಕಂತ ಹೋಗ್ತಾಯಿದ್ದೀವಿ. ಅಲ್ಲಿಂದ ಅವ್ರ ರಿಲೇಟಿವ್ ಕರ್ಕೊಂಡ್ರು. ನಾವಾಗಲೇ ಇಲ್ಲಿ ರಾಯದುರ್ಗದಲ್ಲಿದ್ದೀವಿ. ಈಗಾಗಲೇ ರಾಯದುರ್ಗದಲ್ಲಿ ಈಗ 4 ಗಂಟೆ ಆ ಟೈಮಲ್ಲಿ ಬಂದ್ವಿ. ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಅವಕ್ಕ ಇದ್ದಾರಲ್ಲ, ಅವರು ದೊಡ್ಡ ಮಗನ ಮನೆಯೂ ಇಲ್ಲೇ ಇದೆ ರಾಯದುರ್ಗದಲ್ಲಿ. ಅವ್ರ ಮನೆ ಹತ್ರ ಇಲ್ಲಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಾವು ಹೋಗೋ ದಾರಿ ಅಲ್ವಾ, ಹಂಗೆ ಹೋಗೋಣ ಅಂತ ಬಂದ್ವಿ. ಇನ್ನೇನೆಲ್ಲ ಹತ್ತಿ ಕುತ್ಕೊಂಡಿದ್ವಿ. ಇವರೇ ಈ ರೆಡ್ ಡ್ರೆಸ್ ಹಾಕ್ಕೊಂಡಿದ್ದಾಳಲ್ವ, ಅವಕ್ಕ ದೊಡ್ಡ ಮಗನ ಮಗಳು, ಈ ದೊಡ್ಡ ಮೊಮ್ಮಗಳು. ಇದೆಲ್ಲ ಅವ್ರ ರಿಲೇಟಿವು. ಆ ಕಡೆ ಆರೆಂಜ್ ಕಲರ್ ಸ್ಯಾರಿ ಉಟ್ಟಿದಾರಲ್ವ, ಅವರು ಅಕ್ಕ ತಂಗಿ. ಹೇಳಿದ್ನಲ್ಲ ಹಳ್ಳಿಯಿಂದ ಕರ್ಕೊಬರ್ಬೇಕಂತ, ಅವರೇ ನೋಡಿ ಅವರು. ಹಾಗೆ ಅಲ್ಲಿ ಬ್ಲೂ ಕಲರ್ ಸ್ಯಾರಿ ಅವರೆಲ್ಲ ಅವರು ತಂಗಿಯವರು. ಅಲ್ಲಿಂದ ನಾವು ರಾಯದುರ್ಗದಿಂದ 1 ಗಂಟೆ ಅಷ್ಟೇ ಇಲ್ಲಿ ಪ್ರಯಾಣ. ಬಂದ್ವಿ ನಾವು ಇಲ್ಲಿ ಕಣೇಕಲ್ಗೆ ಅಂತ. ಕಣೇಕಲ್ ಹೊನ್ನೂರು ಸ್ವಾಮಿ ದರ್ಗಾ ಇದು ಇಲ್ಲೇ ಇರೋದು ನೋಡಿ. ಇದೆ ನೋಡಿ ಹೊನ್ನೂರು ಸ್ವಾಮಿದು ದರ್ಗಾ. ಮಸೂದಿ ಅನ್ಬೋದು, ದರ್ಗಾನು ಅನ್ಬೋದು. ಇಲ್ಲೇ ನೋಡಿ. ನಾವು ಇಲ್ಲಿ ಒಳಗೆ ಹೋಗೋಣ, ಇಲ್ಲಿ ಸ್ಟ್ರೇ ಮಾಡೋಕ್ಕಂತ ಒಳಗೆ ಹೋಗೋಣ, ನೋಡೋಣ ಅಂತ ಇಳಿಬೇಕಂತ ಎಲ್ಲರೂ ಮಕ್ಕಳು ನಿಂತ್ಕೊಂಡಿದ್ದಾರೆ. ದೊಡ್ಡವರೆಲ್ಲ ಆಗಲೇ ಇಳಿದ್ರು ನೋಡಿ. ತುಂಬಾ ರಶ್ ಆಗಿಬಿಟ್ಟಿದೆ, ಕೂತ್ಕೊಳ್ಳೋಕೆ ಮೊದಲೇ ಜಾಗ ಇಲ್ಲ, ಅಷ್ಟು ರಶ್ ಆಗಿದೆ. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಇಟ್ಕೊಂಡು ಓಡಾಡೋದು ತುಂಬಾ ಕಷ್ಟ ಅಂತ. ಇನ್ನೇನು ಬೇರೆ ಹತ್ರ ಇನ್ನೂ ಸ್ವಲ್ಪ ಗುಡ್ಡದಲ್ಲಿ ಅಲ್ಲಿ ಜಾಗ ಇದೆ, ಅಲ್ಲಿ ಹೋಗೋಣ ಅಂತ ಇಲ್ಲಿ ಬಂದ್ವಿ. ಇಲ್ಲೆಲ್ಲ ಕೂತ್ಕೊಂಡು ಮಲ್ಲಿಗೆ ಹೂ ತೊಗೊಂಡಿದ್ವಲ್ಲ ಅಲ್ಲಿ ರಾಯದುರ್ಗದಲ್ಲಿ, ಕಟ್ಟೋಕ್ಕಂತ ಇವ್ರು ಕೂತ್ಕೊಂಡಿದ್ದಾರೆ. ಇವಕ್ಕ ಹಸಿರು ಸೀರೆ ಅವಕ್ಕ ಗೊತ್ತಲ್ವ, ನಮ್ಮನೆ ಪಕ್ಕದಲ್ಲಿ ಅವರು. ಇಲ್ಲಿ ಬಂದುಬಿಟ್ಟು ಇನ್ನೇನೋ ಆಗಲೇ 7 ಗಂಟೆ 8 ಗಂಟೆ ಟೈಮ್ ಆಗಿತ್ತು. ಆ ಟೈಮಲ್ಲಿ ಇಲ್ಲಿ ಪಪ್ಪು ಹಾಗೆ ಚಪಾತಿ ಅನ್ನನೂ ಮಾಡಿದರು. ನಾವೆಲ್ಲ ಹೂ ಕಟ್ಕೊಳ್ತಾ ಕೂತ್ಕೊಂಡಿದ್ವಿ. ಇನ್ನೇನು ಬೆಳಗಿನ ಜಾವ 4 ಗಂಟೆಗೆಲ್ಲ ಎದ್ದಾಗ್ಬಿಟ್ಟು ಎಲ್ಲ ಅವ್ರವ್ರ ಕೆಲಸಗಳು ಅವ್ರು ಮಾಡ್ಕೊಳ್ಳೋಕ್ಕೆ ಕೂತ್ಕೊಂಡ್ವಿ. ಇಲ್ಲೆಲ್ಲ ಬೆಳ್ಳುಳ್ಳಿ ಶುಂಠಿ ಅವೆಲ್ಲ ಹಚ್ಚೋಳಕ್ಕಂತ. ಇಲ್ಲಿ ಅವಕ್ಕ ಹೇಳಿದ್ನಲ್ಲ ನಾನು ದೊಡ್ಡ ಮಗ ಅಂತ, ಇವರೇ ನೋಡಿ ದೊಡ್ಡ ಮಗ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದಕ್ಕೆ, ಯೂಟ್ಯೂಬ್ ಚಾನಲ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ಹಾಡು ಹೇಳ್ತಾಯಿದ್ರು. ಮತ್ತೆ ತೇ 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 ಹಾಡು ಈಗ ಟ್ರೆಂಡ್ ಆಗಿದೆಯಲ್ಲ, ಆ ಹಾಡು ಹೇಳ್ತಾಯಿದ್ರು. ಇದೆಲ್ಲ ಮುಗಿದ್ಮೇಲೆ, ಈಗಾಗಲೇ ತಿಂಡಿ ಎಲ್ಲ ಮುಗಿದ್ಮೇಲೆ, ಈಗಾಗಲೇ 11 ಗಂಟೆ 12 ಗಂಟೆ ಟೈಮ್ ಆಗಿದೆ. ನಾವೆಲ್ಲ ರೆಡಿ ಆದ್ವಿ. ಅವರೆಲ್ಲ ಅಡುಗೆ ಮಾಡ್ತಾಯಿದ್ರು. ನಾವು ನಮ್ಮದೇನು ಕೆಲಸ ಇಲ್ವಲ್ಲ, ಅದಕ್ಕೆ ನಾನು ಅದೇ ಹೇಳಿದ್ನಲ್ಲ, ನಮ್ಮ ಪಕ್ಕದ ಮನೆ ಅವಕ್ಕನೂ ಹರ್ಷಿತನೂ ಈ ಕಡೆ ಫೋಟೋ ತಗೊಳ್ಳೋಣ, ಹಾಗೆ ವೀಡಿಯೋನೂ ಮಾಡ್ಕೊಳ್ಳೋಣ. ಈ ಕಡೆ ಎಲ್ಲ ನೈಟ್ ಬರೋದಕ್ಕಾಗಲಿಲ್ಲ, ಈಗ ನೋಡೋಣ ಇದೆಲ್ಲ ಅಂತ ಬಂದ್ವಿ. ನಾನು ಈ ಥರ ಸ್ಯಾರಿ ಉಟ್ಕೊಂಡಿದ್ದೀನಿ.
ನಾವು ಸಿಂಪಲ್ಲಾಗೆ ರೆಡಿಯಾಗಿದ್ದೀವಿ, ಸೆಕೆ ಬೇರೆ ಏನೂ ಬೇಡ ಅಂತ ನಾವು ಈ ಥರ ಸಿಂಪಲ್ಲಾಗೆ ರೆಡಿಯಾಗಿದ್ದೀವಿ. ನಾನು ಕಾಟನ್ ಸ್ಯಾರಿನೇ ಉಟ್ಕೊಂಡಿದ್ದೀನಿ. ಇಲ್ಲಿ ಬಸವಣ್ಣ ಸ್ವಾಮಿ ದೇವಸ್ಥಾನ, ಇಲ್ಲೆಲ್ಲ ಹರಕೆಗಳೆಲ್ಲ ಕಟ್ಟಿದ್ರು ನೋಡಿ. ಈ ಥರ ಹರ್ಷಿತಾ ಫೋಟೋ ತೆಗಿಯಮ್ಮ ಅಂತ ಪೋಸ್ ಕೊಡ್ತಾಯಿದ್ಲು. ಇದು ನೋಡಿ, ಗುಡ್ಡದ ಕೆಳಗಿಂದ ಈ ಥರ ಹೊಲಗಳೆಲ್ಲ ಇದ್ದಾವೆ. ತುಂಬ ಚೆನ್ನಾಗಿತ್ತು ವ್ಯೂ. ಅದಕ್ಕೆ ಹರ್ಷಿತಾ ಫೋಟೋ ತೆಗಿಯಮ್ಮ ತುಂಬ ಚೆನ್ನಾಗಿರುತ್ತೆ ಅಂತ ಅವಳು ಡಿಫ್ರೆಂಟಾಗಿ ಪೋಸ್ ಕೊಡ್ತಾಯಿದ್ಲು. ಎಲ್ಲ ಮುಗಿದ್ಮೇಲೆ ಇನ್ನೇನು ಟೈಮ್ ಆಯಿತು, ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ಹೊರಟ್ವಿ. ಈಗ ನೈಟಿಗಿನ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಹೊರಗಿಂದ ದರ್ಗಾ ಈ ಥರ ಇದೆ ನೋಡಿ. ಇಲ್ಲಿ ನಾವು ತೆಂಗಿನಕಾಯಿ ತೊಗೊಂಡು ಹಾಗೆ ಸಕ್ಕರೆ ಹಾಗೆ ತೆಂಗಿನಕಾಯಿ ಪೂಜೆಗಂತ ತೊಗೊಂಡು ನಾವೆಲ್ಲ ಒಳಗೆ ಹೋದ್ವಿ. ನಾವು ಹೋಗಿ ಮುಂಚೆ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ಆಮೇಲೆ ಅವರು ಕೂದಲು ಕಟ್ ಮಾಡಿಸೋಕ್ಕಂತ ಅವರು ಲೇಟಾಗಿ ಬಂದರು. ನಾವು ಮುಂಚೆ ಹೋದ್ವಿ. ಹೋಗ್ಬಿಟ್ಟು ಹಾಗೆ ನೋಡಿ ನಮ್ಮ ಮನೆಯವ್ರು ಹೋಗ್ತಾಯಿದ್ದಾರೆ ಮುಂದೆ. ನೋಡಿ, ನೈಟು ಅಷ್ಟೊಂದು ಇರಲಿಲ್ಲ, ಈಗ ಎಷ್ಟೊಂದು ಜನ ಇದ್ದಾರೆ. ಅದರಿಂದನೇ ದೂರ ಹೋದ್ರೇ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಆ ಕಡೆ ಫ್ರೀಯಾಗಿ ಹೋಗ್ಬಿಟ್ವಿ. ನಾನು ಒಂದು ಸ್ವಲ್ಪ ಭಯ ಆಗುತ್ತೆ ನನಗೆ, ಈ ಥರ ಹೊಸ ಜಾಗಗಳಲ್ಲಿ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಅದರಿಂದ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಏನು ಮರ ಅನ್ನೋದು ಗೊತ್ತಿಲ್ಲ ನನಗೆ. ನೋಡಿ, ಈ ಥರ ಅವರೇನೋ ಪೂಜೆ ಮಾಡ್ತಾಯಿದ್ರು. ನಮಗೆ ಒಂದು ಸ್ವಲ್ಪ ಮುಸ್ಲಿಮ್ಸ್ ಪೂಜೆಗಳೆಲ್ಲ ಗೊತ್ತಿಲ್ಲ. ಇರಲಿ ಮೆಮೊರಿಯಾಗಿ ಅಂತ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಹೊಸ ಜಾಗಗಳಿಗೆ ಹೋದಾಗೆಲ್ಲ ವೀಡಿಯೋ ಇವರು ದೊಡ್ಡ ಮಗನ ಮಗಳು ನೋಡಿ, ಅವರೇ ಸೊಸೆ, ದೊಡ್ಡ ಮಗನ ಹೆಂಡ್ತಿ. ಇವರೆಲ್ಲ ಅವ್ರ ರಿಲೇಟಿವ್. ತುಂಬ ಮೆಮೊರಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೂದಲು ಕಟ್ ಮಾಡಿಸೋದಕ್ಕಂತ ವೆಯ್ಟ್ ಮಾಡ್ತಾಯಿದ್ದೀವಿ ಎಲ್ಲರೂ. ಎಷ್ಟು ಜನ ಇದ್ದಾರೆ ನೋಡಿ, ಎಲ್ಲಿ ನೋಡಿದರೂ ಜನ ಇದ್ದಾರೆ. ಇವರೇ ಚಿಕ್ಕ ಮಗ, ಅಕ್ಕನ ಚಿಕ್ಕ ಮಗ, ಹಾಗೆ ಚಿಕ್ಕ ಸೊಸೆ, ಅವರಿಬ್ಬರು ಮಕ್ಕಳು. ಈಗ ಏನು ಶಾಸ್ತ್ರಗಳೆಲ್ಲ ಮಾಡ್ತಾಯಿದ್ದಾರೆ, ಅದಕ್ಕೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿ ಅವರು ಊಟಕ್ಕಂತ ಇಲ್ಲಿ ಪೂಜಾರಿಗೆ ಇಲ್ಲಿ ದೇವಸ್ಥಾನದಲ್ಲಿ ಊಟ ಬಡಿಸಿದ ಮೇಲೆ ಮತ್ತೆ ಅಲ್ಲಿ ಉಳಿದವ್ರಿಗೆ ಊಟ ಇಡಬೇಕಂತ ಇಲ್ಲಿ ಫಸ್ಟು ದೇವಸ್ಥಾನಕ್ಕೆ ತೊಗೊಬಂದಿದ್ದಾರೆ. ಮಟನ್ ಸಾರು, ಹಾಗೆ ಮಸಾಲೆ ಅನ್ನ, ಇನ್ನೊಂದು ಏನೋ ಪುಡಿ ಮಾಡ್ಕೊಬಂದಿದ್ದಾರೆ. ಅದು ನನಗೆ ಗೊತ್ತಿಲ್ಲ, ಮಾಲ್ದಿ ಪುಡಿ ಅಂತಾರೆ ಅವರು, ಅದು ನನಗೇನೋ ಗೊತ್ತಿಲ್ಲ. ಅವರು ಶಾಸ್ತ್ರಗಳು ಅವರವರು ಇದು ಇರುತ್ತೆ, ಮಾಡ್ತಾರೆ ಅವರು. ಈಗ ನೋಡಿ, ಈಗ ಅವರು ಶಾಸ್ತ್ರಗಳು ಮಾಡ್ತಾಯಿದ್ದಾರೆ. ಅದೆಲ್ಲ ದೇವಸ್ಥಾನದೊಳಗೆ ತೊಗೊಂಡೋಗ್ಬಿಟ್ಟು ಅದು ಓದಿಕೆ ಮಾಡಿಸ್ಕೊಂಡು ತಗೊಬಂದು ಇಲ್ಲಿ ಇಟ್ಟಿದ್ದಾರೆ. ಈಗ ಮಕ್ಕಳಿಗೆ ಅವ್ರಿಗೆ ಎಲ್ಲ ಶಾಸ್ತ್ರ ಮಾಡ್ತಾಯಿದ್ದಾರೆ. ಇವರು ಅವರು ಚಿಕ್ಕ ಮಗ ಇದ್ದಾರಲ್ವ, ಅವ್ರ ವೈಫು, ಅವರಿಬ್ಬರಿಗೆ ಮಕ್ಕಳು ಇವರು. ಈಗ ಅವ್ರಿಗೆ ಅವ್ರ ವೈಫ್ಗೆ ಮೊಡ್ಲಕ್ಕಿ ಹಾಕುವಂಥ ಶಾಸ್ತ್ರ ಮಾಡ್ತಾಯಿದ್ದಾರೆ. ಅವ್ರ ವೈಫ್, ಅವಣ್ಣ ಇದ್ದಾರಲ್ಲ, ಅವ್ರ ವೈಫ್, ಅವ್ರ ಅಮ್ಮ ಅವರು ಈಗ ಮೊಡ್ಲಕ್ಕಿ ಹಾಕ್ತಾಯಿದ್ದಾರೆ ಮಗಳಿಗೆ. ಮೊಡ್ಲಕ್ಕಿ ಹಾಕಿದ ಮೇಲೆ ಕೂದಲು ಕಟ್ ಮಾಡೋ ಶಾಸ್ತ್ರ ಮಾಡ್ತಾರೆ. ನಿಮ್ಮ ಕಡೆಯೆಲ್ಲ ಯಾವ ಥರ ಮಾಡ್ತಾರೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಶಾಸ್ತ್ರಗಳೆಲ್ಲ ನೋಡ್ತಾ ಇರೋದು. ನನಗೂ ಗೊತ್ತಿಲ್ಲ ಈ ಥರ ಎಲ್ಲ ಏನು ಅನ್ನೋದು. ತುಂಬ ಚೆನ್ನಾಗಿರುತ್ತೆ. ಹೊಸ ಸಂಪ್ರದಾಯಗಳೆಲ್ಲ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಮೆಮೊರಿ ಆಗಿರುತ್ತೆ ಅಂತ ವೀಡಿಯೋ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಇಲ್ಲೊಂದು ಪಾಪು ತುಂಬ ಕ್ಯೂಟಾಗಿ ಕುತ್ಕೊಂಡು ಬೋಡ ಮಾಡಿಸ್ಕೊಳ್ತಾ ಇತ್ತು. ಅದು ನಮ್ಮ ಮನೆಯವರು ವಿಡಿಯೋ ಮಾಡು ಅಂತ ಹೇಳ್ತಾಯಿದ್ರು. ಅದಕ್ಕೆ ವಿಡಿಯೋ ತಗೊಂಡೆ. ಈಗ ಅದೆಲ್ಲ ಮುಗಿದ್ಮೇಲೆ, ಮೊಡ್ಲಕ್ಕಿ ಹಾಕೋದೆಲ್ಲ ಮುಗಿದ್ಮೇಲೆ ಗಂಧ ಹಚ್ಚೋದು ಅಂತ ಮಾಡ್ತಾಯಿದ್ದಾರೆ.
ಈಗ ಅದೆಲ್ಲ ಮುಗಿದ್ಮೇಲೆ ಗಂಧ ಹಚ್ಚೋದೆಲ್ಲ ಮುಗಿದ್ಮೇಲೆ ಸೋದ್ರ ಮಾವನ ಹತ್ರ ಎಲೆ ಕಟ್ ಮಾಡೋದಂತ ಮಾಡ್ತಾಯಿದ್ದಾರೆ, ಎಲೆ ಕತ್ತರಿ ಮಾಡೋದಂತ. ಇಬ್ಬರು ಮಕ್ಳಿಗೂ ಮಾಡಿಸ್ತಾ ಇದ್ದಾರೆ. ಅದು ಚಿಕ್ಕ ಪಾಪುಗೆ ಮಾತ್ರ ಇನ್ನು 5 ತಿಂಗಳಲ್ಲಿದೆ ಅಂತ ಸುಮ್ಮನೆ ಎಲೆ ಕತ್ತರಿ ಮಾಡಿಸ್ತಾ ಇದ್ದಾರೆ. ಆಮೇಲೆ ದೊಡ್ಡ ಪಾಪುಗೆ ಮಾತ್ರ ಪೂರ್ತಿ ಬೋಡ ಮಾಡಿಸ್ತಾರೆ. ಸೆಕೆ ಆಗ್ತಾ ಇತ್ತಲ್ಲ, ಅದರಿಂದ ಅಳೋಕ್ಕೆ ಶುರು ಮಾಡ್ತು ಪಾಪು. ಈ ಥರ ವೀಡಿಯೋಸ್ ಎಲ್ಲ ಹೊಸ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಮೆಮೊರಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳಿ. ನೋಡಿ, ಅಳ್ತಾ ಇತ್ತು. ಕೋಟ್ ಬಿಚ್ಚಿದ ತಕ್ಷಣ ಈಗ ನಗೋಕ್ಕೆ ಶುರು ಮಾಡಿದೆ ಈ ಪಾಪು. ಈಗ ಅವ್ರ ಕಡೆಯವರೆಲ್ಲ ಈಗ ಗಂಧ ಹಚ್ಚೋದು ಹಾಗೆ ಮುಯಿ ಇಡೋದು ಅಂತ ಮಾಡ್ತಾಯಿದ್ದಾರೆ ಅವರೆಲ್ಲ. ಈಗ ದೊಡ್ಡ ಪಾಪುಗೆ ಮಾತ್ರ ಬೋಡ ಮಾಡಿಸ್ತಾ ಇದ್ದಾರೆ ನೋಡಿ. ಅದು ನನಗೆ ಈಗ ದೊಡ್ಡ ಪಾಪು ಮಾತ್ರ ಬೋಡ ಮಾಡಿಸ್ತಾ ಇದ್ದಾರೆ. ಚಿಕ್ಕ ಪಾಪುದು ಇನ್ನು 5 ತಿಂಗಳ ಪಾಪು ಬೇಡ ಅಂತ, ತಲೆ ಇನ್ನು ಮೆತ್ತಗಿರುತ್ತೆ ಬೇಡ ಅಂತ ಈಗ ಚಿಕ್ಕ ಪಾಪುಗೆ ಮಾಡಿಸ್ತಾ ಇಲ್ಲ. ಅದು 9 ತಿಂಗಳಲ್ಲೋ ಆ ಥರ ಮಾಡಿಸ್ತಾರೆ ಅಂತೆ. ಈಗ ದೊಡ್ಡ ಪಾಪುಗೆ ಮಾತ್ರ ಬೋಡ ಮಾಡಿಸ್ತಾ ಇದ್ದಾರೆ. ಅದು 3 ವರ್ಷದ ಪಾಪು ಅಲ್ವಾ, ಈಗ ಮಾಡ್ತಾಯಿದ್ದಾರೆ. ಅವಳಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಇಷ್ಟ ಅವಳು. ಅದಕ್ಕೆ ನಾನು ಕೂದಲು ಹೋಗ್ತಾ ಇದ್ದಾವೆ ಅಂತ ಆಟ ಮಾಡ್ತಾಯಿದ್ಲು, ತುಂಬಾ ಆಟ ಮಾಡ್ತಾಯಿದ್ಲು. ಆದ್ರೂ ತುಂಬ ಜಾಣೆ ಅವಳು, ಹೇಳ್ದಂಗೆ ಕೇಳ್ತಾಳೆ. ಆದರೂ ಅದು ಆಳ್ತಾ ಇದ್ಲು, ಅಷ್ಟೊಂದು ಇದು ಟಾರ್ಚರ್ ಕೊಡ್ತಾ ಇರಲಿಲ್ಲ. ತುಂಬ ಚೆನ್ನಾಗಿ ಅಲ್ಲೇ ಕುತ್ಕೊಂಡೆ ಅಳ್ತಾ ಇದ್ಲು. ಹಾಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಕೂದಲು ತೆಗಿತಾಯಿದ್ರು. ಈಗ ಬೋಡ ಮಾಡಿಸೋದೆಲ್ಲ ಮುಗೀತು. ಈಗ ಸ್ನಾನ ಮಾಡಿಸೋದಕ್ಕಂತ ಕರ್ಕೊಂಡು ಹೋಗಿದ್ದಾರೆ. ಈಗ ಇಲ್ಲೆಲ್ಲ ನೋಡಿ ಎಷ್ಟು ಜನ ಇದ್ದಾರೆ, ಇಲ್ಲೇ ಊಟ ಮಾಡ್ತಾಯಿದ್ದಾರೆ, ತುಂಬ ಇದಾಗಿದ್ದಾರೆ. ಈಗ ಸ್ನಾನ ಮಾಡ್ಕೊಬಂದು ಡ್ರೆಸ್ ಚೇಂಜ್ ಮಾಡಿ ಈಗೆಲ್ಲ ಕೇಳ್ತಾ ಇದ್ದಾರೆ ಕೂದಲೆಲ್ಲಿ ಅಂತ. ಜೇಜಿ ತವಂತು ಅಂತ ಹೇಳ್ತಾ ಇದ್ದಾಳೆ. ಹೇಗೆ ಅನ್ನಿಸ್ತಿದೆ ನಿಮಗೆಲ್ಲರಿಗೂ ಈ ವಿಡಿಯೋ ಅನ್ನೋದು ನೋಡಿ. ಇದೆಲ್ಲ ದರ್ಗಾ ಸಮಾಧಿಗಳ ಏನಂತಾರ ನನಗೆ ಗೊತ್ತಿಲ್ಲ. ನೋಡಿ, ಈ ಥರ ಇದೆ ದೇವಸ್ಥಾನ ಎಲ್ಲ. ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಅವರು ದೇವಸ್ಥಾನದಲ್ಲಿ ಪೂಜಾರ್ ಅಂತ ಇರ್ತಾರಲ್ಲ, ಅವ್ರಿಗೆ ಊಟ ಕೊಡ್ತಾ ಇದ್ದಾರೆ. ಅವ್ರಿಗೆ ಊಟ ಕೊಟ್ಟ ಮೇಲೆ ಇದ್ದವರು ಊಟ ಮಾಡಬೇಕು. ಈಗೆಲ್ಲ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಾವು ಈಗ ಹೊರಟಿದ್ದೀವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಾ ಇದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್.